ಬನ್ನಿ, ಇವತ್ತು ನಾವು ಪ್ರಕಟಣೆ ಪುಸ್ತಕದ ಒಂದು ತುಂಬಾನೇ ನಿಗೂಢವಾದ ಭವಿಷ್ಯವಾಣಿಯ ಬಗ್ಗೆ ಮಾತಾಡೋಣ. ಇದು ಇತಿಹಾಸದ ಅಂತ್ಯವನ್ನ ಕುರಿತು ಹೇಳುತ್ತೆ. ಇದರಲ್ಲಿ ಬರೋ ಮೃಗಗಳು ಅಂತ ಕರೆಯಲ್ಪಡುವ ಸಾಂಕೇತಿಕ ಪಾತ್ರಗಳ ಹಿಂದಿನ ಒಂದು ಸಂಕೀರ್ಣ ವ್ಯಾಖ್ಯಾನವನ್ನ ಇವತ್ತು ಬಿಚ್ಚಿಡೋಣ. ಈ ಒಂದು ದೃಶ್ಯ ಇದೆಯಲ್ಲ, ಇದು ಶತಮಾನಗಳಿಂದ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಈ ಪ್ರಾಣಿಗಳು, ತಲೆಗಳು, ಕೊಂಬುಗಳು ಇದೆಲ್ಲದರ ಅರ್ಥವಾದರೂ ಏನು? ಬನ್ನಿ, ಈ ವಿವರಣೆಯಲ್ಲಿ ನಾವು ಒಂದು ನಿರ್ದಿಷ್ಟ ವ್ಯಾಖ್ಯಾನವನ್ನ ಹಂತಹಂತವಾಗಿ ನೋಡೋಣ. ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವೊಂಥರ ಡಿಟೆಕ್ಟಿವ್ಸ್ ಥರ ಆಗ್ಬೇಕು. ಇದೊಂದು ಭವಿಷ್ಯವಾಣಿಯ ಪಜಲ್ ಇದ್ರಾಗೆ. ಇದ್ರಲ್ ಬರೋ ಸಾಂಕೇತಿಕ ಪಾತ್ರಗಳ ಗುರುತು ಮತ್ತು ಅವುಗಳ ಕೆಲಸಗಳನ್ನ ಒಂದೊಂದಾಗಿ ಜೋಡಿಸಿ ಪೂರ್ತಿ ಚಿತ್ರಣವನ್ನ ನೋಡ್ಬೇಕಿದೆ. ಸರಿ, ಈ ಸಂಕೀರ್ಣ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋಕೆ ನಾವು ಇದನ್ನ 5 ಭಾಗಗಳಾಗಿ ನೋಡೋಣ. ಮೊದಲಿಗೆ ಸಮುದ್ರದಿಂದ ಬಂದ ಮೃಗ, ಆಮೇಲೆ ಪ್ರಮುಖ ಪಾತ್ರಗಳು, ಅವುಗಳ ಆಳ್ವಿಕೆ ಮತ್ತು ಕೊನೆಗೆ ಅದರ ರೂಪಾಂತರ ಮತ್ತು ಪತನ. ಹೀಗೆ ಒಂದೊಂದಾಗಿ ಪರಿಶೀಲಿಸೋಣ. ಸರಿ, ಹಾಗಾದರೆ ಶುರು ಮಾಡೋಣ. ನಮ್ಮ ಕಥೆಯ ಮೊದಲ ನಿಗೂಢ ಪಾತ್ರ ಸಮುದ್ರದಿಂದಲೇ ಹುಟ್ಟಿ ಬರುವ ಮೃಗ. ಈ ವ್ಯಾಖ್ಯಾನದ ಪ್ರಕಾರ ಸಮುದ್ರದ ಮೃಗ ಅಂದ್ರೆ ಒಂದೇ ದೇಶ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಇದು ಬ್ಯಾಬಿಲಾನ್, ಪರ್ಷಿಯಾ, ಗ್ರೀಸ್ನಂತಹ ಹಳೇ ಸಾಮ್ರಾಜ್ಯಗಳ ಶಕ್ತಿಯನ್ನೆಲ್ಲ ಒಟ್ಟು ಸೇರಿಸಿ ಹುಟ್ಟಿಕೊಂಡ ಒಂದು ಗ್ಲೋಬಲ್ ಪೊಲಿಟಿಕಲ್ ಸಿಸ್ಟಮ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಈ ವ್ಯಾಖ್ಯಾನದ ಪ್ರಕಾರ ರೋಮ್ ಸಾಮ್ರಾಜ್ಯ ಪೂರ್ತಿಯಾಗಿ ನಾಶ ಆಗ್ಲೇ ಇಲ್ಲ, ಬದಲಾಗಿ ಅದಕ್ಕೆ ಬಿದ್ದ ಮಾರಣಾಂತಿಕ ಗಾಯ ವಾಸಿಯಾಗಿ ಅದು ಇನ್ನಷ್ಟು ಪವರ್ಫುಲ್ ಆಗಿ ಒಂದು ಜಾಗತಿಕ ಶಕ್ತಿಯಾಗಿ ಮತ್ತೆ ಹುಟ್ಟುಕೊಳ್ಳುತ್ತೆ. ಆದರೆ ಕಥೆಯಲ್ಲಿ ಸಮುದ್ರದ ಮೃಗ ಒಂದೇ ಅಲ್ಲ. ಈ ಗ್ಲೋಬಲ್ ಪವರ್ ಹಿಂದೆ ಇನ್ನೂ ಕೆಲವೊಂದು ಪ್ರಮುಖ ಪಾತ್ರಗಳಿವೆ. ಬನ್ನಿ, ಅವು ಯಾವುವು ಅಂತ ನೋಡೋಣ. ಮೊದಲನೇದಾಗಿ ಕೆಂಪು ಮೃಗ. ಇದು ಬೇರೇನೂ ಅಲ್ಲ, ನಾವು ಆಗ್ಲೇ ಮಾತಾಡಿದ ಸೂಪರ್ ರೋಮ್ ಅಥವಾ ಆ ಜಾಗತಿಕ ಸರ್ಕಾರದ ಸಂಪೂರ್ಣ ರಾಜಕೀಯ ಮತ್ತು ಮಿಲಿಟರಿ ಪವರ್ ಅನ್ನೇ ಪ್ರತಿನಿಧಿಸುತ್ತೆ. ಇದಾದ್ಮೇಲೆ ಬರೋದು ಆ ಕೆಂಪು ಮೃಗದ ಮೇಲೆ ಕೂತಿರೋ ಬ್ಯಾಬಿಲೋನಿನ ವೇಶ್ಯೆ. ಈ ವ್ಯಾಖ್ಯಾನ ಹೇಳೋ ಪ್ರಕಾರ ಇದು ರಾಜಕೀಯ ಶಕ್ತಿಯಲ್ಲ, ಬದಲಿಗೆ ಈ ರಾಜಕೀಯ ಶಕ್ತಿಯನ್ನೇ ತನ್ನ ಕಂಟ್ರೋಲ್ನಲ್ಲಿಟ್ಕೊಂಡಿರೋ ಒಂದು ಭ್ರಷ್ಟ ಧಾರ್ಮಿಕ ವ್ಯವಸ್ಥೆ. ಇನ್ನು ಮೂರನೆಯದು ಭೂಮಿಯಿಂದ ಬಂದ ಮೃಗ, ಅಂದ್ರೆ ಸುಳ್ಳು ಪ್ರವಾದಿ. ಇದೊಂದು ರೀತಿ ಪ್ರೊಪಗಾಂಡಾ ಮಷೀನ್ ಇದ್ದ ಹಾಗೆ. ಪವಾಡಗಳನ್ನ ಮಾಡಿ ಜನರನ್ನು ಮೋಸಗೊಳಿಸಿ ಮೊದಲನೇ ಮೃಗವನ್ನೇ ಪೂಜೆ ಮಾಡೋ ಹಾಗೆ ಮಾಡುತ್ತೆ. ಈಗ ನೋಡಿ, ಈ ಸ್ಲೈಡ್ ಈ ಇಡೀ ವ್ಯಾಖ್ಯಾನದ ಸಾರಾಂಶವನ್ನೇ ಕೊಡುತ್ತೆ. ಸಮುದ್ರದ ಮೃಗ ಅನ್ನೋದು ಒಂದೇ ಎಂಟಿಟಿ ಅಲ್ಲ, ಅದು ಧಾರ್ಮಿಕ ಶಕ್ತಿಯಾದ ವೇಶ್ಯೆ ಮತ್ತು ರಾಜಕೀಯ ಶಕ್ತಿಯಾದ ಕೆಂಪು ಮೃಗದ ಒಂದು ತಾತ್ಕಾಲಿಕ ಮೈತ್ರಿ. ಇವೆರಡೂ ಸೇರಿ 8ನೇ ರಾಜ ಅನ್ನೋ ಒಂದು ಹೊಸ, ತುಂಬಾ ಪವರ್ಫುಲ್ ಶಕ್ತಿಯಾಗಿ ಮಾರ್ಪಡುತ್ತೆ. ಈಗ ಪಾತ್ರಗಳೆಲ್ಲ ಗೊತ್ತಾಯ್ತು. ಕಥೆ ಈಗ ತುಂಬಾನೇ ಮುಖ್ಯವಾದ ಹಂತಕ್ಕೆ ಬಂದಿದೆ. ಈ ಒಂದು ಒಕ್ಕೂಟದ ಶಕ್ತಿ ಇಡೀ ಜಗತ್ತನ್ನೇ ಆಳೋ ಸಮಯ. ಭವಿಷ್ಯವಾಣಿಯಲ್ಲಿ ಒಂದು ನಿರ್ದಿಷ್ಟ ಸಮಯದ ಉಲ್ಲೇಖವಿದೆ. 42 ತಿಂಗಳು, ಅಂದ್ರೆ ಸುಮಾರು 3.5 ವರ್ಷ. ಈ ಸಮಯದಲ್ಲಿ ಈ ಸಂಯುಕ್ತ ಮೃಗದ ಅಧಿಕಾರಕ್ಕೆ ಯಾರೂ ಸವಾಲ್ ಹಾಕೋಕೆ ಆಗಲ್ಲ. ಅದರ ಪವರ್ ಪೀಕ್ನಲ್ಲಿರುತ್ತೆ. ಈ ಅವಧಿಯನ್ನ ಒಂದು ಸಂಪೂರ್ಣ ಕಂಟ್ರೋಲ್ ಮತ್ತೆ ಭಯಾನಕ ಹಿಂಸೆಯ ಕಾಲ ಅಂತ ಹೇಳಲಾಗಿದೆ. ಈ ಆಡಳಿತ ಶಕ್ತಿ ಜನರ ಧಾರ್ಮಿಕ ಜೀವನದಿಂದ ಹಿಡಿದು ಅವರ ಆರ್ಥಿಕ ವ್ಯವಹಾರದವರೆಗೂ ಪ್ರತಿಯೊಂದನ್ನು ನಿಯಂತ್ರಿಸುತ್ತೆ. ಯಾರು ವಿವಾದಿಸ್ತಾರೋ ಅವರನ್ನ ಮುಗಿಸ್ಬಿಡುತ್ತೆ. ಆದ್ರೆ ಯಾವುದೇ ಸರ್ವಾಧಿಕಾರಿ ಮೈತ್ರಿ ಶಾಶ್ವತವಾಗಿರಲ್ಲ ಅಲ್ವಾ? ಹಾಗೆ ಇದೂ ಕೂಡ. ಭವಿಷ್ಯವಾಣಿ ಹೇಳೋ ಪ್ರಕಾರ ಮುಂದೆ ಒಂದು ದೊಡ್ಡ ಶಾಕಿಂಗ್ ಆದ ಟ್ವಿಸ್ಟ್ ಕಾಯ್ದಿದೆ. ಮತ್ತು ಇಲ್ಲಿದೆ ನೋಡಿ ಕಥೆಯ ಅಸಲಿ ಟ್ವಿಸ್ಟ್. ಯಾವ ರಾಜಕೀಯ ಶಕ್ತಿ ಒಂದು ಕಾಲದಲ್ಲಿ ಧಾರ್ಮಿಕ ಶಕ್ತಿಯ ಕೈಗೊಂಬೆಯಾಗಿತ್ತೋ, ಅದೇ ರಾಜಕೀಯ ಶಕ್ತಿ ಕೊನೆಗೆ ಆ ಧಾರ್ಮಿಕ ಶಕ್ತಿಯನ್ನೇ ನಾಶ ಮಾಡಿಬಿಡುತ್ತೆ. ಹಾಗಾಗಿ ನಾವೆಲ್ಲಿ ಅರ್ಥ ಮಾಡ್ಕೊಳ್ಬೇಕಿರೋದು ಏನು ಅಂದ್ರೆ, ಮೃಗ ಅನ್ನೋದು ಒಂದೇ ಸ್ಥಿರ ರೂಪದಲ್ಲಿರೋದಿಲ್ಲ. ಅದು ಮೊದಲು ಧಾರ್ಮಿಕ ರಾಜಕೀಯ ಮೈತ್ರಿಯಾಗಿರುತ್ತೆ, ಆಮೇಲೆ ತನ್ನ ಧಾರ್ಮಿಕ ಪಾಲುದಾರನನ್ನೇ ನಾಶ ಮಾಡಿ ಶುದ್ಧ ರಾಜಕೀಯ ಶಕ್ತಿಯಾಗಿ ಬದಲಾಗತ್ತೆ, ತನ್ನ ಅಂತಿಮ ಅಂತ್ಯಕ್ಕೆ ಮುಂಚೆ. ಸರಿ, ಈಗ ಇಡೀ ಕಥೆಯನ್ನ ನೋಡಿದ್ದೀವಿ. ಹಾಗಾದ್ರೆ ಈ ವ್ಯಾಖ್ಯಾನದಿಂದ ನಾವು ಕಲಿಬೇಕಾದ ಮುಖ್ಯ ಅಂಶಗಳೇನು? ಬನ್ನಿ ಒಮ್ಮೆ ನೋಡೋಣ. ಇಲ್ಲಿರೋ ತುಂಬಾನೇ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಈ ನಿರೂಪಣೆಯ ಪ್ರಕಾರ ಅಸಲಿ ದುಷ್ಟ ಶಕ್ತಿ ಆ ರಾಜಕೀಯ ಸರ್ಕಾರ ಅಲ್ಲ, ಬದಲಿಗೆ ಆ ಸರ್ಕಾರವನ್ನೇ ತನ್ನ ಸ್ವಂತ ಲಾಭಕ್ಕೆ ಬಳಸ್ಕೊಂಡ ಆ ಭ್ರಷ್ಟ ಧಾರ್ಮಿಕ ವ್ಯವಸ್ಥೆ. ಒಟ್ಟಾರೆಯಾಗಿ ಹೇಳೋದಾದ್ರೆ
ಈ ವ್ಯಾಖ್ಯಾನ ಅಧಿಕಾರಕ್ಕಾಗಿ ನಡೆಯುವ ಒಂದು ದೊಡ್ಡ ಡ್ರಾಮಾವನ್ನೇ ನಮ್ಮ ಮುಂದೆ ಇಡುತ್ತೆ. ಇದರಲ್ಲಿ ರಾಜಕೀಯ, ಧಾರ್ಮಿಕ ಮತ್ತು ಪ್ರಚಾರ ಶಕ್ತಿಗಳು ಮೊದಲು ಫ್ರೆಂಡ್ಸ್ ಆಗ್ತಾರೆ, ಆಮೇಲೆ ಶತ್ರುಗಳಾಗ್ತಾರೆ. ಪ್ರತಿಯೊಂದೂ ತನ್ನದೇ ಆದ ಪಾತ್ರವನ್ನ ನಿಭಾಯಿಸುತ್ತೆ. ಕೊನೆಯಲ್ಲಿ ಈ ವ್ಯಾಖ್ಯಾನ ಒಂದು ಎಚ್ಚರಿಕೆಯ ಕಥೆಯಂತೆ ಉಳಿಯುತ್ತದೆ. ಧಾರ್ಮಿಕ ಅಧಿಕಾರವು ರಾಜಕೀಯ ಶಕ್ತಿಯನ್ನು ಭ್ರಷ್ಟಗೊಳಿಸಿದಾಗ ಅದು ಅಂತಿಮವಾಗಿ ತನ್ನದೇ ನಾಶಕ್ಕೆ ಕಾರಣವಾಗುತ್ತದೆ. ಇದು ಕೇವಲ ಒಂದು ಪ್ರಾಚೀನ ಭವಿಷ್ಯವಾಣಿಯೇ ಅಥವಾ ಇತಿಹಾಸದುದ್ದಕ್ಕೂ ಅಧಿಕಾರದ ಸ್ವರೂಪದ ಬಗ್ಗೆ ನಮಗೆ ಎಚ್ಚರಿಕೆ ನೀಡುವ ಕನ್ನಡಿಯೇ? ಇದು ಯೋಚಿಸಬೇಕಾದ ವಿಷಯ.